ನಮ್ಮ ವೀಕ್ಷಕರಿಗೆಲ್ಲ ಹಾಗೂ ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ SMV ಇಂಡಿಯನ್ಸ್ ಚಾನಲ್ಗೆ. ನೀವು ನೋಡ್ತಾ ಇದ್ದೀರಾ SMV ಇಂಡಿಯನ್ಸ್ ಚಾನಲ್. ಇವತ್ತು ನಾವು ಒಂದು ಹೊಸ ವಿಷಯನ ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಅದೇನಪ್ಪ ಅಂತ ಹೇಳಿದರೆ, ಅನಾನಸ್ ಬೆಳೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ನಿಮಗೆ ಹಂಚಿಕೊಡ್ತಾ ಇದ್ದೇವೆ. ಅದೇನಪ್ಪ ಅಂತ ಹೇಳಿದರೆ, ಅನಾನಸ್ ಹೇಗೆ ಬೆಳಿಬೇಕು, ಅದಕ್ಕೇನು ಗೊಬ್ಬರ ಹಾಕಬೇಕು, ಅದಕ್ಕೆ ನೀರಿನ ಪೂರೈಕೆ ಹೇಗೆ ಕೊಡಬೇಕು, ಅದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಜಬೀವುಲ್ಲಾ ಅವರು. ಹಾಯ್ ಸರ್. ಅಂದರೆ ಈಗ ಎಷ್ಟು ಎಕರೆ ಜಮೀನು ಉಂಟು ನಿಮ್ದು ಇಲ್ಲಿ? 8 ಎಕರೆ ಜಮೀನು ಇದೆಯಾ? 8 ಎಕರೆ ಜಮೀನಲ್ಲಿ ಫುಲ್ಲು ಇದು ಅನಾನಸ್ ಹಾಕ್ತಿದ್ದಾರೆ ನೀವು? ಅನಾನಸು ಅಡಿಕೆ ಸರ್. ಅನಾನಸು ಅಡಿಕೆ ಇದೆ. ಈಗ ಅನಾನಸ್ ಎಷ್ಟು ಎಕರೆಯಲ್ಲಿದೆ ನಿಮ್ಮದು? 4 ಎಕರೆ ನಾನು. ಈಗ ನಾನು ಕೇಳಲ್ಪಟ್ಟಿದ್ದೇನಪ್ಪ ಅಂತ ಹೇಳಿದರೆ, ಬೇರೆ ಬೇರೆ ರೀತಿಯಲ್ಲಿ ಪೈನಾಪಲ್ ನೆಡ್ತಾರೆ ಅಂತ ಕೇಳಲ್ಪಟ್ಟಿದ್ದೆ ನಾನು. ಅದು ಸ್ವಲ್ಪ ಹೇಳ್ತೀರಾ ನಮಗೆ ಯಾವ ರೀತಿಯಲ್ಲಿ ಪೈನಾಪಲ್ ನಾಟಿ ನೆಡ್ತಾರೆ ಅಂತ ಹೇಳಿ? ಸರ್ಪೇಸು ಮಾಡ್ತಾರೋ, ಅನಾನಸ್ ಹುಳಿ ತೆಗೆದು ಮಾಡ್ತಾರೆ ಸರ್. ಅದು ಅವ್ರವ್ರಿಗೆ ಅನುಕೂಲ ತಕ್ಕಂಗೆ ಅವ್ರು ಮಾಡ್ಕೋಬೇಕಾಗುತ್ತೆ. ಅವರು ಮಾಡ್ಕೊಂತಾರೆ. ಆನಂತರ ಮಾಡಬೇಕಾದ್ರೆ ಅದು ಅಗಲ ಕಿರಿ ಎಷ್ಟು ಬೇಕು, ಅಗಲ ಎಷ್ಟು ಬೇಕು ಅಂತೇಳಿ ಒಂದು ಕೋಲಲ್ಲಿ ಅಳತಿ ಮಾಡ್ಕೊಂಡು, ಅಡಿಕೆ ಇದ್ರೆ 9x9 ಮಾಡ್ಕೊಂಡು 4 ಒಂದು ಕೋಲ್ ಮಾಡ್ಕೊಂಡು ಅನಾನಸ್ ಅಡಿಕೆ ಹಚ್ಕೊಂತಾರು. ಅಂದ್ರೆ ಒಳಗೆ ಡಿಫ್ರೆನ್ಸ್ 4 ಇವಾಗ ನಮ್ಮ ಯಾರಿಗಾದ್ರೂ ಇವಾಗ ಹೊಸದಾಗಿ ಪೈನಾಪಲ್ ನೆಡಬೇಕು, ಖಾಲಿ ಜಮೀನ್ ಇದೆ, ಜಸ್ಟ್ ಏನು ಇಲ್ಲ ಜಮೀನಲ್ಲಿ, ಹೊಸದಾಗಿ ಪೈನಾಪಲ್ ನೆಡ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕಾಗುತ್ತೆ? ಫಸ್ಟಿಗೆ ರೆಡಿ ಮಾಡ್ಕೋಬೇಕಲ್ಲ ಸರ್. ಹೂಡಿಸಿ ಟ್ರ್ಯಾಕ್ಟರ್ ಹಾಕಿ ಹೂಡಿಸಿ ರೆಡಿ ಮಾಡ್ಕೋಬೇಕು. ಫ್ಲೋ ತಗೊಂಡು ಫ್ಲೋಲಿ ಕೆಲಸ ಮಾಡ್ಕೊಂಡು, ಆನಂತರ 5 ಗಂಟೆ ಹೊಡ್ಕೊಂಡು ಲುಟ್ರಿ ಹೊಡ್ಕೊಂಡು ಅದೆಲ್ಲ ಗೇಲ್ ಮಾಡ್ಕೊಂಡು, ಅದಾದ್ಮೇಲೆ ಅಡಿಕೆ ಪಾಯಿಂಟ್ ಮಾಡ್ಕೊಂಡು, ಪಾಯಿಂಟ್ ಆದ್ಮೇಲೆ ಕಾಲುವೆ ಬರ್ತೈತಿ, ಕಾಲುವೆ ಹೊಡ್ಕೋಬೇಕು ಮಧ್ಯದಲ್ಲಿ. ಎಷ್ಟು ಅಡಿ ಕಾಲುವೆ ಬರ್ತಾವ ಅಂತೇಳಿ ಆ ಕಾಲುವೆ ಮಾಡ್ಕೊಂಡು, ಆ ನಂತರ ಕಾಲೇಜ್ ಬೆಳಗ್ಗೆ ಸಸಿ ಕ್ವಾಲಿಟಿ ಮಾಡ್ಕೊಂಡು, ಅಡಿಕೆ ಇದು ಇಲ್ಲ ಅಡಿಕೆ ಇಲ್ವಾ ಇಲ್ಲ ಹಂಗೆ ಹಚ್ಚೋದು, ಅದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕ್ವಾಲಿಟಿ ಮಾಡ್ಕೊಂಡು ಹಚ್ಬೇಕು ಸರ್. ಮಾಡ್ಕೋಬೋದು, ಅದ್ರಾಗೇನು ಇದಿಲ್ಲ. ಅಂದ್ರೆ ಒಂದೊಂದು ಲೈನಿನ ಮಧ್ಯದಲ್ಲಿ ಎಷ್ಟು ಗ್ಯಾಪ್ ಇರುತ್ತೆ? ಒಂದು 3/4 ಅಡಿ, 1 ಅಡಿ, 9 ಇಂಚ್, 10 ಇಂಚ್, 9 ಇಂಚ್, 10 ಇಂಚ್. ಈಗ ನೀವು ನೆಟ್ಟಿದ್ದು ಎಷ್ಟು ಗ್ಯಾಪ್ ಉಂಟು? ಒಂದೊಂದು ಓಳಿ ಮಧ್ಯದಲ್ಲಿ 4.5 ಅಡಿ ಒಂದು ಸಸಿ ದಿಬ್ಬ ಓಳಿ 4.5 ಅಡಿಗೆ 4.5 ಅಡಿಗೆ ಒಂದೊಂದು ದಿಬ್ಬ ಮಾಡಿದ್ದಾರೆ. ಹೌದು ಸರ್. ಮತ್ತೆ ಒಂದೊಂದು ಗಿಡದ ಮಧ್ಯದಲ್ಲಿ ಎಷ್ಟು ಗ್ಯಾಪ್ ಉಂಟು? 9 ಇಂಚು 10 ಇಂಚು 9 ಇಂಚು 10 ಇಂಚು ಗ್ಯಾಪ್ ಕೊಡಬೇಕಾಗುತ್ತೆ. ಒಂದೊಂದು ಓಳಿ ಮಧ್ಯದಲ್ಲಿ ಲೈಟ್ ಆಗಿ ಮಣ್ಣು ಕೊಟ್ಟು, ಮಣ್ಣು ಕೊಡಬೇಕಾದ್ರೆ ಸ್ವಲ್ಪ ಲೆವೆಲ್ ಮಾಡಿಸಿ, ಒಳಗಡೆ ಸಸಿ ಅಡ್ಡ ತಿಡ್ಡ ಅದು ಸೀದಾ ಮಾಡ್ಕೊಂಡು ಸರಿ ಮಾಡ್ಕೋಬೋದು ಸರ್. ಹೌದಾ? ಒಂದು 20-25 ದಿನಕ್ಕೆ ಬೇರೆ ಬೀಳ್ತೈತೆ ಅದು. ಎಷ್ಟು ದಿನಕ್ಕೆ ಬೇರೆ ಬಿಡುತ್ತೆ? ಒಂದು 25 ದಿನ ಬೇಕು ಸರ್. ಈಗ ಇದು ಬೀಜ ನೆಟ್ಟಿದ್ರಲ್ಲ ನೀವು, ಅದೆಲ್ಲಿಂದ ತಂದಿರಿ ಬೀಜ ನೀವು? ಅದು ಬೇರೆ ಪ್ಲಾಟಿಂದ ಇಲ್ಲೇ ಅಕ್ಕಪಕ್ಕದ ಹಳ್ಳಿಯಿಂದಾನೆ ತಂದಿದ್ದು. ತಗೊಬಂದು ನೆಟ್ಟಿ ಹಚ್ಚಿರ್ತಾರೆ. ಈಗ ಆ ಬೀಜದ ಏನು ಕಾಸ್ಟ್ ನಡೀತಾ ಉಂಟು? ಈಗೆಲ್ಲ 1 ಊರಿ ಹೇಳ್ತಾರೋ, ಒಬ್ಬರು 2 ಊರಿ ಹೇಳ್ತಾರೋ, 3 ರೂಪಾಯಿ ಹೇಳ್ತಾರೋ ಒಬ್ಬರು. ತಗೊಂಡ ಮೇಲೆ ಡಿಮ್ಯಾಂಡು, ಕೊಡ ಮೇಲೆ ಡಿಮ್ಯಾಂಡ್ ಸರ್. ಮತ್ತೆ ಇದನ್ನ ಗರಿ ಎಲ್ಲ ಕಟ್ ಮಾಡಿ ಹಚ್ತಾ? ಹೌದು. ಅದು ಉದ್ದ ಇರ್ತೈತಲ್ರಿ, ಹಚ್ಚಲಿಕ್ಕೆ ಬರಲ್ಲ ಅಂತ ಹೇಳಿ ಅದು ಕಟಿಂಗ್ ಮಾಡಿ ಹಚ್ತಾರೆ. ಅಂದ್ರೆ ತಾಲಾಡ್ತಾ ಇದೆ, ಬೇರೆ ಬಿಡುದಿಲ್ಲ ಅಂತ ಹೇಳಿ ಹಚ್ಚಕ್ ಬರಲ್ಲ ಅಂತ ಅದಕ್ಕೆ ಲೇಬರ್ಸ್ಗಳು ಹಚ್ಚಲ್ಲ. ಈಗ ಬೀಜ ತರ್ತಾರಲ್ಲ, ಆ ಬೀಜವನ್ನ ನೆಡುವಾಗ ಮೇಲ್ಗಡೆ ಕಟ್ ಮಾಡಿ ನೆಡ್ತಾರೆ. ಯಾಕಂತ ಹೇಳಿದ್ರೆ ಗಾಳಿಗೆಲ್ಲ ಅದು ಗಿಡ ಅಲ್ಲಾಡಿದ್ರೆ ಬೇಗ ಬೆಳೆಯುದಿಲ್ಲ, ಬೇಗ ಬೇರ್ ಬಿಡುದಿಲ್ಲ ಅಂತ ಹೇಳಿ ಆ ಕಾರಣಕ್ಕಾಗಿ ನಾವು ಕಟ್ ಮಾಡಿ ಹಚ್ಚಬೇಕಾಗುತ್ತೆ. ಮತ್ತೆ ನೆಡುವಾಗ ತೊಂದರೆ ಆಗ್ತದೆ, ಅದು ಗರಿ ಇದ್ರೆ ಅದಕ್ಕೆ ಅದನ್ನ ಕಟ್ ಮಾಡ್ತಾರೆ. ತೊಂದರೆ ಆಗ್ತೈತೆ. ಅದು ಗುದ್ದು ಹೊಡೆದು ಒಂದು ಅರ್ಧ ಅಡಿನ ಒಂದು 2-3 ಇಂಚು ಅದರಲ್ಲಿ ಗಿಡ ಇಟ್ಟು ಮಣ್ಣು ತಪ್ತಾರೆ ಅವ್ರು ಹಚ್ಚೋರು. ಸೊ ಇವಾಗ ನೀವು ಹೊಸ ಗಿಡ ನೆಟ್ಟಿದ್ದೀರಲ್ಲ, ಅದಕ್ಕೆ ನೀರಾವರಿ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಕೊಡ್ತೀರಾ? ಯಾವ ರೀತಿ ನೀರು ಬಿಡಬೇಕು ಅಂತ ಹೇಳಿ? ನಿಮ್ಗೆ PUC ಒಳಗೆ ಬೇಕಾ, LDP ಒಳಗೆ ಬೇಕು ಸರ್? ಎರಡರಲ್ಲೂ ಹೇಳಿಬಿಡಿ. 2 ಬೇಕಲ್ಲ. PUCಯಲ್ಲಿ ಅಂದರೆ 2.5 ಇಂಚಿಂದು ನಾವು ಮೇನ್ ಪೈಪ್ ಲೈನ್ ಹಾಕಿ ಬಂದು ಇಲ್ಲಿದೆಯಾ ಮೇನ್ ಲೈನ್? ಇದೆ 2 ಅಡಿಗೆ ರೋಡಲ್ಲಿ ಇದೆ, ಮೇನ್ ಲೈನ್ ಇದೆ. ಇದಕ್ಕೆ 2 ತಂದು ನೋಡಿ, ಇದ್ರ ಅಡಿಗೆ 2 ಇಂಚಿನ ಪೈಪ್ ಹಾಕಿದ್ದಾರೆ. 2.5 ಇಂಚಿಂದು 2 ಇಂಚ್ ಪೈಪ್ ಇದೆ ಅಂತ ಇಲ್ಲಿ. 2 ಇಂಚ್ ಇದೆ. ಇದರಲ್ಲಿ 2 ಅರ್ಧದೊಂದು ಫರ್ವೆ ಹಾಕ್ಯಂದು, ಅರ್ಧ ಇಂಚಿನ ಪೈಪ್ ಹಾಕ್ಯಂದು, ಇದು ಅರ್ಧ ಇಂಚಿನ ಪೈಪ್. ಇದು ಇಲ್ಲಿ ನೋಡಿ, ಅರ್ಧ ಇಂಚಿನ ಪೈಪ್ ಅನ್ನ 2.5 ಇಂಚಿನ ಪೈಪಿಗೆ ಇಲ್ಲಿ ಜಾಯಿಂಟ್ ಮಾಡಿದ್ದಾರೆ. 2 ಇಂಚಿಗೆ 2 ಇಂಚಿನ ಪೈಪಿಗೆ ಜಾಯಿಂಟ್ ಮಾಡಿದ್ದಾರೆ. ಅರ್ಧ ಇಂಚಿನ ಪೈಪ್ ಅನ್ನು ವಾಲ್, ಇದು ಅದಕ್ಕೆ ವಾಲ್ ಹಾಕಿದ್ದಾರೆ. ಇದಕ್ಕೊಂದು ವಾಲ್ ಹಾಕಿದ್ದಾರೆ. ಹೌದು, ವಾಲು. ಇದು ಮುಂದೆ ಹೋದಾಗ ಒಂದು ಟೀ ಬರ್ತೈತಿ, ಅರ್ಧ ಇಂಚಿಂದು. ಟೀ ಮೇಲೆ FT ಬರ್ತೈತಿ. FT ಆದ್ಮೇಲೆ ಒಂದು ಜಟ್ ಬರ್ತೈತಿ, ಜಗಡಿ ಜಟ್ ಅಂತ ಅದ್ರ ಹೆಸರು. ಅದು 15x15 ಹರ್ತೈತಿ ಸುತ್ತು. ಅಂದ್ರೆ 15 ಅಡಿ ಸುತ್ತಲೂ ಕವರ್ ಮಾಡ್ತದೆ, ಸರೌಂಡ್ 15 ಹರ್ತೈತಿ.
ಅಂದ್ರೆ ನೀವು ನೆಕ್ಸ್ಟ್ ಇನ್ನೊಂದು ಕೂರಿಸಿದ್ರೆ 30 ಅಡಿ ಕೂರಿಸ್ಬೇಕು, 30 ಅಡಿ ಕೂರಿಸ್ಬೇಕಾಗುತ್ತೆ. ಇದ್ರ ಕಂಪನಿ ಲೆಕ್ಕಾಚಾರ ಹೋದ್ರೆ 35, 30. ನಮ್ದೆಲ್ಲ ಇದು ಕರೆಂಟಿನ ಸಮಸ್ಯೆ ಇರೋದ್ರಿಂದ ನಾವು 27 ಅಡಿ ಇಲ್ಲ 25 ಅಡಿ ನಾವು ಹಿಂಗೆಲ್ಲ ಪ್ರೆಷರ್ ಕಡಿಮೆ ಆಗ್ತದೆ ಅಂತ, ಕರೆಂಟ್ ವೋಲ್ಟೇಜ್ ಕಡಿಮೆ ಇದೆ ಇದಕ್ಕೆ. ವೋಲ್ಟೇಜ್ ಎಲ್ಲ ಸಮಸ್ಯೆ ಆಗ್ತಾವ ಅಂತೇಳಿ ನಾವು ಆ ಲೆಕ್ಕದಲ್ಲಿ ಸ್ವಲ್ಪ ಹತ್ರನ ಹಾಕ್ಯಂತೀವಿ ಸರ್. ಅದು ದಿನಕ್ಕೆ ಎಷ್ಟು ಸಲ ನೀರು ಬಿಡ್ತೀರಾ ನೀವು? ನಾವು ವಾರಕ್ಕೊಂದು ನೀರು ಕೊಡ್ತೀವಿ ರೀ. ವಾರಕ್ಕೆ ಒಂದ್ಸಲ ನೀರು ಕೊಡ್ತೀರಾ? ವಾರಕ್ಕೆ ಒಂದ್ಸಲ ಅಂದ್ರೆ ಒಂದು 6 ತಾಸು ಕೊಡ್ತೀವಿ. 6 ತಾಸು ಕೊಡ್ತೀರಾ ಶಿಫ್ಟು. ವಾರಕ್ಕೆ ಒಂದ್ಸಲ ಅಂತ 6 ತಾಸು ಕೊಡ್ತೀರಾ? ಒಂದ್ಸಲ ಕೊಡ್ತೀವಿ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ಗಿಡ ನೆಟ್ಟಿದ್ದು ಎಷ್ಟು ದಿನಕ್ಕೆ ನಂತರ ಏನಾದರೂ ಔಷಧಿ ಏನಾದರೂ ಕೊಡ್ತೀರಾ, ಟಾನಿಕ್ ಏನಾದರೂ ಕೊಡ್ತೀರಾ? ಸರ್ ಹಚ್ಚಿದ ಮೇಲೆ 1 ತಿಂಗಳು ಆಗ್ಬೇಕು, ಗಿಡ ಗಟ್ಟಿ ಆಗ್ಬೇಕು ನಮ್ಗೆ. ಅದಕ್ಕಾದ್ಮೇಲೆ ಅದ್ರ ಮುಂದಿನ ಮೆಡಿಸಿನ್ ಚಾಲು ಅದಕ್ಕೆ. ಹೌದಾ? ಅದ್ರ ನಂತರ ಏನೇನು ಕೊಡಬೇಕು, ಯಾವ ಟೈಮಿಗೆ ಏನು ಕೊಡ್ಬೇಕು ಅನ್ನೋದು ಒಂದೊಂದು ತಿಂಗಳು 15 ದಿನಕ್ಕೆ ಗ್ಯಾಪ್ ಇಟ್ಕೊಂಡು ಅಂದಾದ ಮೆಡಿಸಿನ್ ಮಾಡ್ಕೊಂಡು ಹೋಗ್ತೀವಿ ಸರ್. ಏನು ಮೆಡಿಸಿನ್ ಹಾಕ್ತೀರ ಅಂತ ಹೇಳ್ತೀರಾ ಸ್ವಲ್ಪ? ಈಗ ಅದಕ್ಕೆ ಹಚ್ಚಿ 1 ತಿಂಗಳಿಗೆ ನಾವು ಕ್ಲೋರೋನು ಹೆಮಿಕ್ ಆಸಿಡ್ ಸೇರಿ ಹಾಕ್ತೀವಿ. ಹೌದಾ? ಫಸ್ಟ್ ರೌಂಡು ಒಂದೊಂದು ಬಾರ್ಲಿ 1 kg ಹಾಕ್ತೀವಿ. ಯಾವುದು ಹೆಮಿಕ್ ಆಸಿಡು 1/4 kg, ಕ್ಲೋರೋ 400 ml ಇಲ್ಲ 500 ml ಹಾಕ್ತೀವಿ. 20 ಇದಾಗಲಿ 50 ಇದಾಗಲಿ 50 ml ಬ್ಯಾರಲ್ಲಿ ಕಡ್ಕೊಂಡು ಬ್ಯಾರ್ಲಿಂದ ಒಂದು ಬಕೆಟಿಗೆ ತುಂಬ್ಕೊಂಡು 50 ml ಲೆಕ್ಕದಲ್ಲಿ ನಾವು ಸೈಡಿಗೆ ಒಂದು ಲಿಕ್ವಿಡ್ ಕೊಡ್ತೀವಿ ಸರ್. ಅಂದ್ರೆ ಒಂದು ಸಸಿ ಸುತ್ತಲೂ ಕೊಡ್ತೀರಾ? ಅಲ್ಲ, ಬರೀ ಗರಿಗೆ ಮಾತ್ರ ಸರ್. ಗರಿ ಕೊಡೋದು ಸೈಡ್ ಗರಿಗೆ ಬೇರೆ ಬಿಟ್ಟಿದ್ಮೇಲೆ ಕ್ಲೋರೋ ಮತ್ತೆ ಹ್ಯೂಮಿಕ್ ಆಸಿಡ್ ಸೇರಿ ಕೊಡ್ತೀವಿ. ಬೇರೆ ಬೇರೆದು ಪ್ರಾಡಕ್ಟ್ ಸಿಕ್ಕಾಪಟ್ಟಿ ಬಂದಿದೆ ಈಗ. ಆ ಟೈಮ್ನಲ್ಲಿ ಯಾವ್ದು ಅದಕ್ಕೆ ಬೇಕಾಗ್ತೈತಿ ಫುಡ್ಡು ಆ ಥರ ಯೋಚನೆ ಮಾಡಿ ಕೊಡ್ತೇವೆ. ಇವಾಗ ನೀವು ಗಿಡ ನೆಟ್ಟಿದ್ದು ಎಷ್ಟು ದಿನಕ್ಕೆ ಫಲ ಬರ್ಬೋದು? ಕಾಯಿ ಒಂದು 16-17 ತಿಂಗಳು ಬೇಕು ರೀ. 17 ತಿಂಗಳ ಬೇಕಾ? ಒಂದು ಗಿಡದಲ್ಲಿ ಒಂದು ಹೂ ಬರ್ಲಿಕ್ಕೆ? ಹೂ ಬಂದು ಟೋಟಲ್ ಕಟಿಂಗ್ ಆಗಲೇ ಮಟ ಕಟ್ಟಿಂಗ್ ಆಗೋ ಮಟ 17 ತಿಂಗಳು. 16-17 ತಿಂಗಳು ಬೇಕು. ಅಂದ್ರೆ 1.5 ವರ್ಷ ಬೇಕು. ಬೇಕು ಸರ್, ಬೇಕು. ಹಚ್ಚಿ 1 ತಿಂಗಳ ಮಟ ಏನು ಮಾಡಲ್ಲ. ತಿಂಗಳಾದ್ಮೇಲೆ ನೀರು ಚಾಲು ಮಾಡ್ತೀವಿ. ಡ್ರೈ ಆಗ್ತೈತಿ. ಡ್ರೈ ಆದ್ಮೇಲೆ ಒಳ್ಳೆ ನೀರು ಬಿದ್ದರೆ ಬೇರು ಬಿಡ್ತೈತಿ, ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತೈತಿ, ಗಟ್ಟಿ ಆಗ್ತೈತಿ ಅಲ್ರಿ ಸರ್. ಅದಕ್ಕೆ 1 ತಿಂಗಳ ಏನೂ ಕೊಡಲ್ಲ. ಆ ನಂತರ ಚಾಲು ಮಾಡ್ತೇವೆ ಕೆಲಸಗಳು. ಹೆಮಿಕ್ ಆಸಿಡ್ ಆಗಲಿ, ಕ್ಲೋರೋ ಆಗಲಿ, ಬೇರೆ 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 ಮೆಡಿಸಿನ್ ಸುಮಾರು ಬಂದಿದೆ ಈಗ, ಮಾಡ್ತೇವೆ. ನೋಡಿ ವೀಕ್ಷಕರೇ, ಅದರ ಗಿಡದ ಬೀಜವನ್ನು ನೆಲಕ್ಕೆ ಹಾಕಿದ್ದ 20 ದಿನವರೆಗೆ ಅದಕ್ಕೆ ಏನೂ ಕೊಡಬಾರ್ದಂತೆ, ನೀರು ಸಹ ಕೊಡಬಾರ್ದಂತೆ. 20 ದಿನ ನಂತರ ಅದಕ್ಕೆ ನೀರು ಮತ್ತು ಏನಾದರೂ ಟಾನಿಕ್ ಗಿನಿಕ್ 20 ದಿನ ನಂತರ ಕೊಡ್ಬೋದಂತೆ, ಅದಕ್ಕಿಂತ ಮುಂಚೆ ಏನೂ ಕೊಡಬಾರ್ದಂತೆ. ಸರಿ ಸರಿ ಸರಿ. ಮಾರ್ಕೆಟಲ್ಲಿ ಹೇಗಿದೆ ಇದ್ರ ವ್ಯಾಲ್ಯೂ ಹೇಗಿದೆ ಈಗ? ಇವಾಗ ಎಲ್ಲ ಸರ್ ರೈಟ್ ಇದೆ. ಈಗೆಲ್ಲ 22 ರೂಪಾಯಿ 23 ರೂಪಾಯಿ ಖರೀದಿ ಇದೆ. ಮಾಲ್ ಸ್ವಲ್ಪ ಶಾರ್ಟೇಜ್ ಇದೆ ಈಗ, ಅದಕ್ಕಾಗಿ ಸ್ವಲ್ಪ ರೇಟ್ ಆಗಿದೆ. ಹೌದಾ? ಮ್ಯಾಕ್ಸಿಮಮ್ ಒಂದು 15ರಿಂದ 12 ರೂಪಾಯಿ ರೇಟ್ ಮ್ಯಾಕ್ಸಿಮಮ್ ಸಿಗ್ತೈತಿ. ಹೌದಾ? ಹಾಂ. ಈಗ ಸ್ವಲ್ಪ ಇದು ಶಾರ್ಟೇಜ್ ಟೈಮ್, ಇದು ಸ್ವಲ್ಪ ಶಾರ್ಟೇಜ್ ಆಗಿದೆ ಈಗ, ಅದಕ್ಕಾಗಿ ರೇಟ್ ಆಗಿದೆ ಸರ್. ಇದು ಯಾವ ಅನಾನಸ್ ಇದು? ರಾಣಿನೋ ಅಥವಾ? ಇಲ್ಲ, ಇದು ರಾಜ ಅನಾನಸ್. ರಾಣಿ ಅಲ್ಲ ಇದು. ಇದ್ರ ಮಾರ್ಕೆಟ್ ಅಂದ್ರೆ ಎಲ್ಲಿ ಮಾರ್ಕೆಟ್ ಇದೆ ಇದ್ರದ್ದು? ಒಳ್ಳೆ ಮಾರ್ಕೆಟ್ ದಿಲ್ಲಿಗೆ ಹೋಗುತ್ತಾ? ಪೂನಾ, ಬೊಂಬೈ. ದಿಲ್ಲಿ, ಪೂನಾ, ಮುಂಬೈಗೆಲ್ಲ ಮಾರ್ಕೆಟ್ ಇದೆ. ಈಗ ನೋಡಿ ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ರೈತರು ಬೆಳೆಯುವಂಥದ್ದು ರಾಜ ಅನಾನಸ್ ಹಣ್ಣು ಬೆಳೀತಾರೆ. ಯಾಕಂತ ಹೇಳಿದರೆ ನಮ್ಮ ಕರ್ನಾಟಕದ ರಾಜ ಅನಾನಸ್ ಹಣ್ಣಿಗೆ ತುಂಬ ಬೇಡಿಕೆ ಇದೆ. ಮತ್ತು ರಾಣಿ ಅನಾನಸ್ ಇದೆಯಲ್ಲ, ಅದನ್ನು ಕೇರಳ ಸೈಡ್ ಬೆಳೀತಾರೆ. ಕೇರಳದ ರಾಣಿ ಅನಾನಸಿಗೆ ತುಂಬ ಬೇಡಿಕೆ ಇದೆ. ಆದರೆ ರಾಜ ಅನಾನಸನ್ನು ಕರ್ನಾಟಕದಲ್ಲಿ ಯಾಕೆ ಬೆಳೀತಾರೆ? ಅದನ್ನು ಅಲ್ಲಿ ಯಾಕೆ ಬೆಳೀತಾರೆ? ರಾಣಿ ಅನಾನಸ್ ಅಂದ್ರೆ ಇಲ್ಲೇ ಲೇಬರ್ಸ್ ಕೆಲಸ ಮಾಡಲ್ಲ ಹೆಚ್ಚಾಗಿ. ಆನಂತರ ನಮ್ಮ ಸೈಡ್ ಅದು ಸೈಜ್ ಬರೋಲ್ಲ, ವರ್ಕೌಟ್ ಆಗಲ್ಲ. 1/4 kg 3/4 kg ಸೈಜ್ ಅದು. ಹಾಗಾಗಿ ನಮ್ಮ ಕಡೆ ನಡೆಯಲ್ಲ ಅಂತೇಳಿ ನಾವು ಅದು ಹಾಕಲ್ಲ ಸರ್. ಹೌದಾ? ಅದು ಸೈಜ್ ಚಿಕ್ಕದಿರುತ್ತೆ. ಚಿಕ್ಕ ಸೈಜ್ ದೊಡ್ಡದು. 900 ಗ್ರಾಮು 1 kg ಲಾಸ್ಟ್ ಅದು. ಇದು 1 800 2 kg ಮಟನು ಬೆಳಿಬೋದು. ಒಳ್ಳೆ ಕೆಲಸ ಮಾಡಿದ್ರೆ 2 ಮಟನು ಬೆಳೀತಾರೆ ಸರ್. ಹೌದಾ? ಅಂದ್ರೆ ಇದರಲ್ಲಿ ಜ್ಯೂಸ್ ಭಾಳ, ಅದರಲ್ಲಿ ಜ್ಯೂಸ್ ಕಡಿಮೆ. ಜ್ಯೂಸ್ ಎಲ್ಲ ಮಾಡ್ಲಿಕ್ಕೆ ಇದು ಒಳ್ಳೇದು. ಅದು ಜಸ್ಟ್ ತಿನ್ಲಿಕ್ಕೆ. ಸರಿ ಸರಿ ಸರಿ. ಒಳ್ಳೆ ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಾ ನೀವು. ನೋಡಿ ವೀಕ್ಷಕರೇ, ಈ ವಿಡಿಯೋ ಮಾಡಿ ಕೆಲವೊಂದು ಜನರಿಗೆ ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತ ನಾನು ತಿಳ್ಕೊಳ್ತೇನೆ. ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ನಮಗೆ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ನೋಡಿ ವೀಕ್ಷಕರೇ, ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ಇನ್ನು ಬೇರೆ ಬೇರೆ ಬೆಳೆಯ ಬಗ್ಗೆ ನಿಮಗೆ ವಿವರಣೆ ಕೊಡ್ತಾ ಇರ್ತೇವೆ. ಆದ್ದರಿಂದ ಇನ್ನೂವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ನಮ್ಮ ಚಾನಲನ್ನು ಶೇರ್ ಮಾಡಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೇವೆ ಮುಂದಿನ ಹೊಸ ಬೆಳೆಯ ಜೊತೆಗೆ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.